ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಲಿಟರಲಿ ಸಸ್ಪೆಂಡ್ ಮಾಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ನಿಕ್ ಕಾರ್ಡಿಸ್ ಅವರ ಜೊತೆ ಡ್ರೂ ಮ್ಯಾಕೆಂಟೈರ್ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಬಾಬಿ ರೂಡ್ ಅವರು ಎಲ್ಲರೂ ಕೂಡ ಬಂದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಸಿಕ್ಕಾಪಟ್ಟೆ ಕೋಪದಲ್ಲಿ ಓಕೆ ನಾನು ಹೋಗ್ತಾ ಇದ್ದೀನಿ ಅಂತ ಎಲ್ಲರಿಗೂ ಕೂಡ ಬೈದು ಅಲ್ಲಿಂದ ಹೊರಟೋಗಿದ್ದಾರೆ. ಈ ಒಂದು ಸಸ್ಪೆನ್ಷನ್ ನ ಯಾಕೆ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರು ಅಂದ್ರೆ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಮೂವಿಯ ಶೂಟಿಂಗ್ ಗೆ ಹಿಂದೆನೆ ಹೋಗಬೇಕಾಗಿತ್ತು. ಬಟ್ ಆ ಒಂದು ಮೂವಿ ಶೂಟಿಂಗ್ ನ ಸ್ವಲ್ಪ ಡಿಲೇ ಮಾಡಲಾಗಿತ್ತು. ಅಂಡ್ ಈಗ ಮತ್ತೊಮ್ಮೆ ಆ ಒಂದು ಮೂವಿ ಶೂಟಿಂಗ್ ಪ್ರಾರಂಭ ಆಗಿರೋ ಕಾರಣ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಬ್ರೇಕ್ ನ ಕೊಡೋದಕ್ಕೆ ಡಬ್ಲ್ಯೂ ಅವರು ಈ ರೀತಿ ಆಂಗಲ್ ನ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಪ್ರಾಬಬ್ಲಿ ಇದೇ ರೀಸನ್ ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ಕೊಡ್ತಿಲ್ಲ ಅಂತಾನು ಕೂಡ ಅನ್ಕೋತೀನಿ, ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮೂವಿ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಆಂಗಲ್ ನ ತಗೊಂಡು ಬಂದಿದ್ದಾರೆ. ಇನ್ನು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಡ್ರೂ ಮ್ಯಾಕೆಂಟೈರ್ ಅವರು ಇಷ್ಟ ಇಲ್ವಂತೆ. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರ ಪ್ರಕಾರ ಡ್ರೂ ಮ್ಯಾಕೆಂಟೈರ್ ಅವರು ರಾಕ್ ಅವರ ಫೇವರೇಟ್ ಅಂತೆ. ನಮ್ಮ ಟ್ರಿಪಲ್ ಎಚ್ ಅವರ ಫೇವರೇಟ್ ಸೂಪರ್ ಸ್ಟಾರ್ಸ್ ಗಳು ಯಾರ್ಯಾರು ಅಂದ್ರೆ, ಬ್ರಾನ್ ಬ್ರೇಕರ್ ಆಗಿರ್ಬೋದು, ಸೆತ್ ರೋಲೆನ್ಸ್ ಆಗಿರ್ಬೋದು, ಕೋಡಿ ರೋಡ್ಸ್ ಆಗಿರ್ಬೋದು. ಇನ್ನ ರಾಕ್ ಅವರ ಫೇವರೇಟ್ ಸೂಪರ್ ಸ್ಟಾರ್ಸ್ ಗಳು ನಮ್ಮ ಡ್ರೂ ಮ್ಯಾಕೆಂಟೈರ್, ರೋಮನ್ ರೈನ್ಸ್, ಊಸೋಸ್ ಗಳು. ಸೊ ಅದಕ್ಕೋಸ್ಕರ ನಮ್ಮ ಟ್ರಿಪಲ್ ಎಚ್ ಅವರು ಈ ಸೂಪರ್ ಸ್ಟಾರ್ಸ್ ಗಳನ್ನ ಬಿಟ್ಟು ಅವರಿಗೆ ಯಾರು ಫೇವರೇಟ್ ಅವ್ರನ್ನ ಮಾತ್ರ ಪುಷ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಡ್ರೂ ಮ್ಯಾಕೆಂಟೈರ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಈಗ ಸದ್ಯಕ್ಕೆ ಆಗ್ ಬರ್ತಾ ಇಲ್ಲ ಅಂತಾನು ಕೂಡ ರೂಮರ್ಸ್ ಗಳು ಓಡಾಡ್ತಾ ಇದೆ. ಅದು ಎಷ್ಟು ನಿಜ ಅಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನ್ ನಂಬಿರೋದೇನಪ್ಪಾ ಅಂದ್ರೆ, ಡ್ರೂ ಮ್ಯಾಕೆಂಟೈರ್ ಅವರು ಮೂವಿ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ಟಿಲ್ಲ ಅನ್ಸುತ್ತೆ. ಏನೇ ಆಗ್ಲಿ, ಆ ಮೂವಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಟ್ರಿಗರ್ ನ ಪುಲ್ ಮಾಡಬಹುದು. ಅಂಡ್ ಅವರು ರಿಟರ್ನ್ ಆದ್ಮೇಲೆ ಹೊಸ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಡಬ್ಲ್ಯೂ ಅವರು ಕೂಡ ಬಿಲ್ಡ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು TKO ಅವರು ವಿನ್ಸ್ ಮೆಕ್ಮೆನ್ ಅವರ ಲೆಗೆಸಿನ ಅಳಿಸಾಕ್ತಾ ಇದ್ದಾರೆ. ಲಿಟರಲಿ ಗಾಯ್ಸ್, ರೀಸೆಂಟ್ ಆಗಿ ನಮ್ಮ TKO CEO ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾವು ಹೊಸ ಡಬ್ಲ್ಯೂ ನ ಪ್ರಾರಂಭ ಮಾಡೋಣ. ವಿನ್ಸ್ ಮೆಕ್ಮೆನ್ ಅವರು ತುಂಬಾ ವಿಚಾರಗಳನ್ನ ಈ ಒಂದು ಕಂಪನಿಯಲ್ಲಿ ಮಾಡಿದ್ದಾರೆ. ಅಂಡ್ ಅದನ್ನೆಲ್ಲದನ್ನು ಕೂಡ ನಾವು ಬಿಟ್ಟು ಹೊಸದಾಗಿ ಎಲ್ಲದನ್ನು ಕೂಡ ಕ್ರಿಯೇಟ್ ಮಾಡೋಣ. ಉದಾಹರಣೆಗೆ ವಿನ್ಸ್ ಮೆಕ್ಮೆನ್ ಅವರು ಬಹಳಷ್ಟು ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆಗಿಂದನೂ ಕೂಡ. ಅಂಡ್ ಅದನ್ನೆಲ್ಲದನ್ನು ಕೂಡ ಈಗ ನಿಲ್ಲಿಸಿ ನಾವೇ ಹೊಸದಾಗಿ ಥಿಂಕ್ ಮಾಡುವಂತಹ ಟೈಮ್ ಬಂದಿದೆ. ಅದಕ್ಕೋಸ್ಕರ ನಾನು, ನಿಕ್ ಖಾನ್ ಹಾಗೆ ಟ್ರಿಪಲ್ ಎಚ್ ಅವರು ಸೇರ್ಕೊಂಡು ರೆಸ್ಸಲ್ ಪಲೂಜಾನ ಕ್ರಿಯೇಟ್ ಮಾಡಿದ್ದು ಅಂತ ಅವರು ಓಪನ್ ಅಪ್ ಆಗಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಬಟ್ ರೆಸ್ಸಲ್ ಪಲೂಜಾನ ಅವರು ಹೊಸದಾಗಿ ಕ್ರಿಯೇಟ್ ಮಾಡಿದ್ದಲ್ಲ ಗುರು, ಹಿಂದೆ ಇದ್ದಂತಹ ಪ್ರೀಮಿಯಂ ಲೈವ್ ಇವೆಂಟ್ ನೇ ಮತ್ತೊಮ್ಮೆ ತಗೊಂಡು ಬಂದಿದ್ದು. ಅಂಡ್ ಆ ಒಂದು ಶೋ ಕಂಪ್ಲೀಟ್ ಫೇಲ್ಡ್ ಶೋ ಆಯ್ತು. ನಿಮ್ಗೂ ಕೂಡ ಗೊತ್ತಿರಬಹುದು, ಸಿಕ್ಕಾಪಟ್ಟೆ ಬ್ಯಾಡ್ ಒಪಿನಿಯನ್ಸ್ ಗಳು ಬಂತು ರೆಸ್ಸಲ್ ಪಲೂಜಾ ಇಂದ. ಲಿಟರಲಿ ಇವರು ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ, ವಿನ್ಸ್ ಮೆಕ್ಮೆನ್ ಅವರ ಲೆಗೆಸಿನ, ವಿನ್ಸ್ ಮೆಕ್ಮೆನ್ ಅವರು ಏನೇನು ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಕಂಪನಿಗೋಸ್ಕರ ಅದನ್ನೆಲ್ಲದನ್ನು ಕೂಡ ನಾವು ಅಳಿಸಾಕಿ ಎಲ್ಲದನ್ನು ಕೂಡ ಹೊಸದಾಗಿ ಕ್ರಿಯೇಟ್ ಮಾಡೋಣ ಅಂತ. ನೀವು ಬೇರನ್ನೇ ಕಿತ್ತಾಕೋದಕ್ಕೆ ಹೋದ್ರೆ ಗಿಡ ಮರ ಆಗಿ ಯಾವ ರೀತಿ ಬೆಳೆಯುತ್ತೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವರು ಡಬ್ಲ್ಯೂ ನ ಇನ್ನೂ ಕೂಡ ಕುಲ್ಗೆಡಿಸ್ತಾರೆ ಅಂತ ನನಗೆ ಈಗಲೂ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಬಗ್ಗೆ. ನಿನ್ನೆ ಸ್ಮ್ಯಾಕ್ ಡೌನ್ ಇಂದ ಡಬ್ಲ್ಯೂ ಅವರು ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಗೆ ಬಿಲ್ಡ್ ನ ಪ್ರಾರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ, ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಒಂದ್ ಕಡೆ ನಮಗೆ ಶಾರ್ಲೆಟ್ ಫ್ಲೇರ್, ಅಲೆಕ್ಸಾ ಬ್ಲಿಸ್, ರಿಯಾ ರಿಪ್ಲಿ, ಇಯೋ ಸ್ಕೈ ಇವ್ರುಗಳು ನೋಡೋದಕ್ಕೆ ಸಿಕ್ಕರೆ, ಇನ್ನೊಂದ್ ಕಡೆ ನಾಯಾ ಜಾಕ್ಸ್, ಲ್ಯಾಶ್ ಲೆಜೆಂಡ್, ಆಸ್ಕಾ ಹಾಗೆ ಕೈರಿ ಸೇನ್ ಅವರ ಟೀಮ್ ನ ಡಬ್ಲ್ಯೂ ಅವರು ಸೆಟಪ್ ಮಾಡ್ತಾ ಇದಾರಂತೆ. ಸೊ ಸ್ಮ್ಯಾಕ್ ಡೌನ್ ಇಂದ ಈ ಒಂದು ಬಿಲ್ಡ್ ನು ಕೂಡ ಡಬ್ಲ್ಯೂ ಅವರು ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಮುಂದಿನ ದಿನಗಳಲ್ಲಿ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಗಳಲ್ಲಿ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಗೆ ಡಬ್ಲ್ಯೂ ಅವರು ಇನ್ನೂ ಯಾವ ರೀತಿ ಬಿಲ್ಡ್ ನ ಕ್ರಿಯೇಟ್ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲ, ನಿನ್ನೆ ಸ್ಮ್ಯಾಕ್ ಡೌನ್ ನ ನೀವೇನಾದ್ರೂ ಗಮನಿಸಿದ್ರೆ, ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ನಾಯಾ ಜಾಕ್ಸ್ ಅವರ ಮ್ಯಾಚ್ ಆಗ್ಬೇಕಾದ್ರೆ ಸ್ಕ್ರೀನು 2-3 ಬಾರಿ ಆಫ್ ಆನ್ ಆಗ್ತಾ ಇತ್ತು. ಅಂಡ್ ಅದು ಯಾಕೆ ಅಂತ ಇಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಎಕ್ಸ್ಪೋಸ್ ಆಗಿದ್ರು, ಅಂದ್ರೆ ಅವರ ಡ್ರೆಸ್ ಸ್ವಲ್ಪ ಓಪನ್ ಅಪ್ ಆಗಿ ಎಲ್ಲದೂ ಕೂಡ ಚೂರು ಚೂರು ಕಾಣಿಸ್ತಾ ಇತ್ತು. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಆ ಒಂದು ಪಾರ್ಟ್ ನ ಸೆನ್ಸರ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ರೆಸ್ಲಿಂಗ್ ಇನ್ ದ ರೋಪ್ಸ್ ಅಂತ. ಅಂದ್ರೆ ನಾನು ನೈಟಿ ಹಾಗೆ ನೈಟ್ ಡ್ರೆಸ್ ನ ಹಾಕೊಂಡು ರೆಸ್ಲಿಂಗ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀನಿ ಕಣಪ್ಪ ಇನ್ ಮುಂದೆ ಅಂತ. ಲಿಟರಲಿ ಆ ರೇಂಜ್ ಗೆ ಎಕ್ಸ್ಪೋಸ್ ಆಗಿದ್ರು ನಮ್ಮ ಶಾರ್ಲೆಟ್ ಫ್ಲೇರ್ ಅವರು. ಬಟ್ ಅಷ್ಟೊತ್ತಿಗೆ ಎಲ್ಲದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಬೇಕಲ್ಲ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಇದನ್ನೆಲ್ಲ ಟೆಲಿವಿಷನ್ ಅಲ್ಲಿ ತೋರಿಸೋದು ಬೇಡ ಅಂತ ಸ್ಕ್ರೀನ್ ನ ಆಫ್ ಅಂಡ್ ಡೌನ್ ಮಾಡ್ತಾ ಇದ್ರು. ಏನೇ ಆಗ್ಲಿ, ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಆಗಾಗ ಎಕ್ಸ್ಪೋಸ್ ಆಗ್ತಾನೆ ಇರ್ತಾರೆ, ಅದೇನು ಕಾಮನ್ ವಿಚಾರ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓಯನ್ಸ್ ಅವರ ಬಗ್ಗೆ. ಗೈಸ್,
ಗೈಸ್ ಆದಷ್ಟು ಬೇಗ ಪ್ರಾಬಬ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಈಗ ನೀವು ಕೇಳಬಹುದು ಅದೇಂಗ್ ಗುರು ಕೆವಿನ್ ಓಯನ್ಸ್ ಅವರಿಗೆ ನೆಕ್ ಇಂಜುರಿ ಆಗಿದೆ ಅಂಡ್ ಅವರು ಸರ್ಜರಿನೂ ಕೂಡ ಮಾಡಿಸ್ಕೊಂಡಿದ್ದಾರೆ, ಹೀಗೆಂಗೆ ಅವರು ಆದಷ್ಟು ಬೇಗ ರಿಟರ್ನ್ ಆಗ್ತಾರೆ ಅಂತ ನೀನು ಹೇಳ್ತಾ ಇದೀಯಾ ಅಂತ ನೀವು ಕೇಳಿದ್ರೆ ಗೈಸ್ ರೀಸೆಂಟ್ ಆಗಿ ನಮ್ಮ ಕೆವಿನ್ ಓಯನ್ಸ್ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಒಂದು ಚಿಕ್ಕ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಅಂಡ್ ಆ ಒಂದು ವಿಡಿಯೋದಲ್ಲಿ ಅವರಿಗಾಗಲೇ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರ ಥೀಮ್ ಸಾಂಗ್ ಕೂಡ ವರ್ಕ್ ಆಗ್ತಾ ಇದೆ. ಸೊ ಪ್ರಾಬಬ್ಲಿ ರಿಕವರಿನ ನಮ್ಮ ಕೆವಿನ್ ಓಯನ್ಸ್ ಅವರು ಬೇಗ ಬೇಗ ಮಾಡ್ತಾ ಇರಬಹುದು ಅಂಡ್ ಅದಕ್ಕೋಸ್ಕರ ಟೀಸ್ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಟ್ರೈನಿಂಗ್ ನ ಶುರು ಮಾಡ್ಕೊಂಡಿದ್ದೀನಿ ಅಂತ. ಅಫಿಷಿಯಲ್ ಅಪ್ಡೇಟ್ ಬಂದಾಗ ನಾನು ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮ ಕೆವಿನ್ ಓಯನ್ಸ್ ಅವರು ರಿಕವರಿ ಆಗೋದಕ್ಕೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೇಟೆಡ್ ಆರ್ ಸೂಪರ್ ಸ್ಟಾರ್ ಎಡ್ಜ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಈಗ ಎಡ್ಜ್ ಅವರು ನಮಗೆ AW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ಎಡ್ಜ್ ಅವರು ಕೂಡ ಆ ಒಂದು ಟೂರ್ನಮೆಂಟ್ ಇದೆಯಲ್ಲ ಜಾನ್ಸಿನ್ ಅವರ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್, ಆ ಒಂದು ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಎಡ್ಜ್ ಆಗಿ ಜಾನ್ಸಿನ್ ಅವರ ನಡುವೆ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಇವನ್ WWE ಅವರು ಕೂಡ ತನ್ನ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಎಡ್ಜ್ ಆಗಿ ಜಾನ್ಸಿನ್ ಅವರ ವಿಡಿಯೋಸ್ ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಬಟ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಕನ್ಸಿಡರ್ ಕೂಡ ಮಾಡಿರ್ಲಿಲ್ವಂತೆ ಎಡ್ಜ್ ಆಗಿ ಜಾನ್ಸಿನ್ ಅವರ ಮ್ಯಾಚ್ ನ ಮಾಡಿಸೋದಕ್ಕೆ ಒಂದು ಬಾರಿನೂ ಕೂಡ ಅವರು ಥಿಂಕ್ ಮಾಡಿರ್ಲಿಲ್ವಂತೆ. ಬರೀ ಫೇಕ್ ಹೈಪ್ ನ ಹುಟ್ಟಾಕೋದಕ್ಕೆ ಮಾತ್ರ WWE ಅವರು ಎಡ್ಜ್ ಆಗಿ ಜಾನ್ಸಿನ್ ಅವರ ಮ್ಯಾಚಸ್ ಗಳನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ರೀಸೆಂಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಎಡ್ಜ್ ಆಗಿ ಜಾನ್ಸಿನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ, ಇವನ್ ಕ್ರಿಸ್ ಜೆರಿಕೋ ಆಗಿ ಜಾನ್ಸಿನ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. WWE ಅವರು ಹೈಪ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾತ್ರ ಆ ರೀತಿ ಟೀಸರ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಂಡ್ ಈಗ ಅದೇ ರೀತಿ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಇವರಿಬ್ಬರು ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಒಳಗಡೆ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಗಾಯ್ಸ್ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರಾಲೇನೆ ನೋಡೋದಕ್ಕೆ ಸಿಗುತ್ತಂತೆ ಅಂಡ್ ಅದೇ ರೀತಿ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ನಾವು ನೆಕ್ಸ್ಟ್ 2 ಮಂಡೇ ನೈಟ್ ರಾಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಂತೆ. ಮುಂದಿನ ವಾರದ ಮಂಡೇ ನೈಟ್ ರಾ ಬಾಸ್ಟನ್ ಇಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಅಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಆಗಿ ರೋಮನ್ ರೈನ್ಸ್ ಇಬ್ರು ಕೂಡ ರಿಟರ್ನ್ ಆಗಬಹುದು ಅಥವಾ ಇಬ್ಬರಲ್ಲಿ ಒಬ್ರು ರಿಟರ್ನ್ ಆಗಬಹುದು ಅಥವಾ ಅದರ ನೆಕ್ಸ್ಟ್ ಮಂಡೇ ನೈಟ್ ರಾ ನಮಗೆ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಇಂದ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಅಲ್ಲೂ ಕೂಡ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಅಥವಾ ಇಬ್ರು ಕೂಡ ಅಲ್ಲೇ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಏನೇ ಆಗಲಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ನೆಕ್ಸ್ಟ್ ಬರುವಂತಹ 2 ಮಂಡೇ ನೈಟ್ ರಾ ಅಲ್ಲಿ 100% ನಮಗೆ ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಲಿಟರಲಿ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ, ಯಾಕಂದ್ರೆ ಶೋಸ್ ಗಳು ಬೋರಿಂಗ್ ಆಗ್ತಾ ಇದೆ. ಇವರಿಬ್ರು ಬಂದ್ರೆ ನಿಜವಾಗ್ಲೂ ಕೂಡ ಬೋರಿಂಗ್ ಆಗಿರ್ತಕ್ಕಂತಹ ಶೋಗಳು ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.